ಏ ಅಪ್ಪ, ಏ ಅಪ್ಪ, ಏ ಮೊಬೈಲ್ ಇಟ್ಟು ಕೊಡೋ ಮರೆ. ರಾತ್ರಿ ಇಲ್ಲೇ ಇಟ್ಟು ಮುಕ್ಕೊಂಡಿದ್ದೆ ನಾನು. ಈ ಮುಂಜಾನೆ ನೋಡತ್ತೀನಿ ಮೊಬೈಲ್ ಸಿಗಲ್ದು. ಮೊಬೈಲ್ ಇಟ್ಟು ಎಲ್ಲಿಟ್ಟು ಹೇಳು. ಏ ಅಪ್ಪ, ನನ್ನ ಮೊಬೈಲ್ ಸಿಗ್ಲಿಕ್ಕಂದ್ರ ಹುಚ್ಚಿಡ್ದಂಗ ಆಗುತ್ತೆ. ತಲೆ ಕೆಡ್ತೈತೆ. ಮುಂಜಾನೆ ಆದ ತಕ್ಷಣ ನನಗೆ ಮೊಬೈಲ್ ಬೇಕು. ಮೊಬೈಲ್ ಇಟ್ಟು ಎಲ್ಲಿಟ್ಟು ಹೇಳು. ಏ ಅಪ್ಪ, ಏ ಅಪ್ಪ, ಏ ಅಪ್ಪ, ಮೊಬೈಲ್ ಎಲ್ಲಿಟ್ಟಿ? ಮೊಬೈಲ್ ಸಿಗಲ್ದು, ಎಲ್ಲಿಟ್ಟಿ ಮೊಬೈಲ್? ನಾ ರಾತ್ರಿ ಇಲ್ಲೇ ಇಟ್ಟು ಮುಕ್ಕೊಂಡಿದ್ದೆ, ಮೊಬೈಲ್ ಸಿಗಲ್ದು. ನಾನು ಮುಂಜಾನೆ ಎದ್ದ ತಕ್ಷಣ ಮೊಬೈಲ್ ಸಿಗ್ಲಿಕ್ಕಂದ್ರ ಹುಚ್ಚಿಡ್ದಂಗ ಆಗುತ್ತೆ. ತಲೆ ಕೆಡ್ತೈತೆ. ಎಲ್ಲಿಟ್ಟು ಹೇಳು ಮೊಬೈಲ್? ಏಪ್ಪ ಮೊಬೈಲ್ ಕೊಡು. ಏಪ್ಪ ಮೊಬೈಲ್ ಕೊಡು, ಎಲ್ಲಿಟ್ಟಿ? ಅಲ್ಲೋ ಕುಮಾರ, ಎದ್ದ ತಕ್ಷಣ ಏನಪ್ಪಾ ಅಂದ್ರ ನೀನು ಮೊಬೈಲ್ ಕೇಳಕತ್ತಿಯಲ್ಲ. ನಾವೆಲ್ಲ ಶಾಲೆ ಕಲೆ ಐತಲ್ಲ, ಎದ್ದ ತಕ್ಷಣ ತಂದೆ ತಾಯಿ ಮುಖ ನೋಡ್ತಿದ್ವಿ, ತಂದೆ ತಾಯಿಗೆ ನಮಸ್ಕಾರ ಮಾಡ್ತಿದ್ವಿ, ದೇವ್ರ ಫೋಟೋ ನೋಡ್ತಿದ್ವಿ, ಪುಸ್ತಕ ನೋಡ್ತಿದ್ವಿ. ಆ ನೀನು ಮೊಬೈಲ್ ಕೇಳಕತ್ತಿ. ಆ ಕರೆ ನಿನಗೆ ಹುಚ್ಚಾಡ್ಬಿಟ್ಟೈತಿ. ನಮಗ ಹುಚ್ಚಿಡ್ ಸತಿ ಗೊತ್ತಾಗತ್ತಿಲ್ಲ. ಮುಂಜಾನೆ 6 ಚಾಲು ಮಾಡ್ದಾವ, ರಾತ್ರಿ 12 ಆದ್ರು 1 ಆದ್ರು ಮೊಬೈಲ ಮೊಬೈಲ ಮೊಬೈಲ. 24 ತಾಸು ಮೊಬೈಲ್ ಇಡ್ತೇವೆ ನೀನು. ಅದ್ ನೋಡ್ ನೋಡ್ ನೋಡಿ ನನಗೆ ಎಲ್ಲ ತಲಿ ಕೆಟ್ಟ ಹೋಗ್ಬಿಡಿ. ನನಗ 20 ಮೊಬೈಲ್ ಇಡ್ತೇವೆ, ಪುಸ್ತಕ ಹಿಡಿದು ನೋಡೇ ಇಲ್ಲ ನಾನು. ಏ ಅಪ್ಪ, ನಿಂದು ಹಳೆ ಪುರಾಣ ಎಲ್ಲ ಹೇಳಕ್ ಹೋಗ್ಬೇಡ ನನಗೆ. ಸುಮ್ಮನೆ ನೀನು ನನ್ನ ಮೊಬೈಲ್ ಕೊಡು. ಎಲ್ಲಿಟ್ಟಿ ನನ್ನ ಮೊಬೈಲ್ ಕೊಡು ಮೊದ್ಲು ನನಗೆ. ಅಲ್ಲೂ ಮೊಬೈಲ್ ನೋಡು, ಬ್ಯಾಡ ಅನ್ನಲ್ಲ. ಆದ್ರ ಅತಿಯಾಗಿ ನೋಡ್ತೀಯಪ್ಪ. ಬರೀ 24 ತಾಸು ಮೊಬೈಲ್, 24 ತಾಸು ಮೊಬೈಲ್. ಅದ್ರ ಇರೋದ್ರ ಅಂತ ಅಂತದ್ದೈತಿ. ಅಲ್ಲೂ ಮೊಬೈಲ್ ಅತಿಯಾಗಿ ನೋಡೋದ್ರಿಂದ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. ಕಣ್ಣು ತನ್ನ ದೃಷ್ಟಿಯನ್ನು ಕಳ್ಕೊಂತೈತೆ. ಬರ್ಬರ್ತಾ ಕಣ್ಣು ಸ್ವಲ್ಪ ಕಣ್ಕೊಂತ ಹೋಗ್ತಾವ. ಮತ್ತೇನಪ್ಪ ಅಂತಂದ್ರ ಮೊಬೈಲ್ ರಾತ್ರಿ 1 ಗಂಟೆಗೆ 2 ಗಂಟೆಗೆ ತಲೆ ಮಗ್ಳು ಇಟ್ಕೊಂಡು ಮಲ್ಕೊಳೋದ್ರಿಂದ ಏನಾಗುತ್ತಂದ್ರ ಈ ಮೆದುಳಿಗೆ ಎಫೆಕ್ಟ್ ಆಗುತ್ತೆ. ಮತ್ತೆಂತಂದ್ರೆ ಮೆದುಳಿನ ನರಗಳ ಶಕ್ತಿ ಕಡಿಮೆ ಆಗುತ್ತೆ. ಆದ್ರೆ ಮೊಬೈಲ್ ಅಂತಂದ್ರೆ ಅದ್ ಸಲ ಹೆಚ್ಚಿಗೆ ನೋಡಕ್ ಹೋಗ್ಬೇಡ. ಊಟ ಜೋಡಿ ಉಪ್ಪಿನಕಾಯಿ ಇದ್ದಂಗೆ ಇರ್ಬೇಕು. ಉಪ್ಪಿನಕಾಯಿ ಎಷ್ಟು ಹಾಕೊಂಡ್ ನೀವು ಊಟದ ಜೋಡಿ? ಏನ್ ಅನ್ನ ಹಾಕೊಂಡ್ ಹಾಕೊಂತೇನು? ಇಲ್ಲ, ಅನ್ನ ಉಂಡ ಮುಂದೇನು ಉಪ್ಪಿನಕಾಯಿ ಉಣ್ಣಕ್ಕಾಗತ್ತ? ಆ ಸಲಗಿ ಉಪ್ಪಿನ ಒಂದ್ ಓಡು 2 ಅಷ್ಟೋ 1 ತಾಸು 2 ತಾಸು ಅಷ್ಟ ಮೊಬೈಲ್ ನೋಡ್ಬೇಕು ನೀನು. 24 ತಾಸು ಅದರಿಂದ ಬೆನ್ನತ್ತಿ ತಲಿ ಕೆಡಲ್ಲ. ನಿನಗೆ ಎಷ್ಟು ಎಫೆಕ್ಟ್ ಆಗುತ್ತೆ ವಿಚಾರ ಮಾಡು. ಅಲ್ಲೋ ಕುಮಾರ, ನಿಮ್ಮಪ್ಪ ವಯಸ್ಸಾಗೈತಿ, ನಿಮ್ಗೇನು ಗೊತ್ತಿಲ್ಲ ಮೊಬೈಲ್ ಬಗ್ಗೆ ತಿಳ್ಕೊಂಡ್ ಹೋಗ್ಬೇಡ. ನಾನು ಎಂತಂದ್ರ 2025ಕ್ಕ ಅಪ್ಡೇಟ್ ಆಗಿ ನಾನು. ಆ ಮೊಬೈಲ್ ನೋಡೋದ್ರಿಂದ ಏನ್ ಸಮಸ್ಯೆ ಐತಿ, ಏನ್ ತೊಂದ್ರೆ ಐತಿ, ಮನುಷ್ಯನ ದೇಹಕ್ಕಾಗ್ಲಿ, ತಲೆಗಾಗ್ಲಿ, ಕಣ್ಣಿಗಾಗ್ಲಿ, ಕಿವಿಗಾಗ್ಲಿ ಏನ್ ಎಫೆಕ್ಟ್ ಐತೆ ನನಗೆ ಗೊತ್ತಾಗುತ್ತೆ. ನಾನು ಓದೀನಿ. ಅದ್ರ ಸಲ ಹೇಳ್ತೀನಿ ಅಂದ್ರೆ ಇವ್ಯಾವು ಮಾಡಕ್ ಹೋಗ್ಬೇಡ. ಮೊಬೈಲ್ ನೋಡು, ದಿನ 1 ತಾಸು 2 ತಾಸು ಅಷ್ಟ. ಅವಶ್ಯಕತೆ ಇದ್ದಷ್ಟು ಅಷ್ಟ ಉಪಯೋಗಿಸು. ಅನವಶ್ಯಕ ಹೆಚ್ಚಿಗೆ ಉಪಯೋಗಿಸಿ ನಿನ್ನ ಒಂದು ದೇಹಕ್ಕ ತೊಂದ್ರೆ ಮಾಡ್ಕೊಂಡು ಹೋಗ್ಬೇಡ. ತಪ್ಪ ಕ್ಷಮಿಸ್ಬಿಡಪ್ಪ. ನಂದು ನೀ ಹೇಳಿದ ನನಗ ಬುದ್ಧಿ ಬಂತು ಈಗ. ಮೊಬೈಲ್ ನೋಡೋದ್ರಿಂದ ಕಣ್ಣಿಗೆ ಎಷ್ಟು ಎಫೆಕ್ಟ್ ಐತಿ, ತಲೆಗೆ ಎಷ್ಟು ಎಫೆಕ್ಟ್ ಐತಿ, ಕಣ್ಣಿನ ನರಗಳಿಗೆ, ಮೆದುಳಿನ ನರಗಳಿಗೆ ಎಷ್ಟು ಅಂದ್ರೆ ನನಗೆ ಈಗ ಗೊತ್ತಾದ. ನಂಗೆ ಅದ್ರ ಬಗ್ಗೆ ನನ್ಗೆ ಗೊತ್ತಿದ್ದಿಲ್ಲ. ಇನ್ಮ್ಯಾಗ ನಾ ಎದ್ದ ತಕ್ಷಣ ಅಂತಂದ್ರ ದೇವ್ರ ಪುಟಕ್ಕೆ ನಮಸ್ಕಾರ ಮಾಡ್ತೀನಿ. ತಂದೆ ತಾಯಿನ ನಾನು ದೇವ್ರ ಅಂತ ತಿಳ್ಕೊಂಡು ತಂದೆ ತಾಯಿ ಕಾಲಿ ನಮಸ್ಕಾರ ಮಾಡ್ತೀನಿ. ಆ ಪುಸ್ತಕ ಹಿಡ್ತೀನಿ ಮ್ಯಾಕ. ಪುಸ್ತಕಗಳೆಲ್ಲ ಓದ್ಕೇಸಿ ವಿದ್ಯಾಭ್ಯಾಸ ಮಾಡಿ ದೊಡ್ಡ ವ್ಯಕ್ತಿಯಾಗಿ ಮೆರಿತೀನಿ. ನಾನು ಹೇಳ್ದಂಗೆ ಕೇಳ್ತೀನಪ್ಪ. ನನ್ ಬುದ್ಧಿ ಬಂತು. ನನ್ ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ಈಗ ಅರ್ಥ ಆಗ್ತಿಲ್ಲ ನಿನ್ಗೆ ಮೊಬೈಲ್ ನೋಡೋದ್ರಿಂದ ಏನ್ ತೊಂದರೆ ಆಗ್ತಾ? ಕಣ್ಣಿಗೆ, ತಲೆಗೆ, ನರಗಳಿಗೆ ಎಲ್ಲ ಎಫೆಕ್ಟ್ ಈಗ ಅರ್ಥ ಆಗ್ತಿಲ್ಲ. ಈಗ ಬಿಟ್ಟು ಅಂದ್ರೆ ಒಪ್ಕೊಂಡೆ ನೀನು. ಮ್ಯಾಗ ಒಟ್ಟು ಮೊಬೈಲ್ ನೋಡ್ಕೋಬೇಡ. ನೋಡು, ಎಷ್ಟು 1 ತಾಸು 2 ತಾಸು ಅಷ್ಟ ಮೊಬೈಲ್ ನೋಡ್ಬೇಕು. 24 ಮೊಬೈಲ್ ನೋಡ್ಬಾರ್ದು. ಬುದ್ಧಿವಂತ ನಿಮ್ಮ ಶಾಣೆ ಆಗು, ಅಭ್ಯಾಸ ಮಾಡು, ದೊಡ್ಡ ವ್ಯಕ್ತಿಯಾಗಿ ಬೆರೀ.